ನಾಳೆ ಆಕ್ಷನ್ ನಮ್ಮ ಚಾನಲ್ ಲೈವ್ ಇರುತ್ತೆ. ಯಾವೆಲ್ಲ ಆಟಗಾರರು ಯಾವ ತಂಡಕ್ಕೆ ಹೋದ್ರು, ಯಾವೆಲ್ಲ ಆಟಗಾರರು ಅನ್ಸೋಲ್ಡ್ ಆದ್ರು, ಮತ್ತೆ ಫುಲ್ ಲೈವ್ ಪಿನ್ ಟು ಪಿನ್ ಅಪ್ಡೇಟ್ ನಿಮ್ಗಾಗಿನೇ ಬರ್ತಾನೆ ಇರುತ್ತೆ. ಸೊ ನಮಸ್ಕಾರ ವೀಕ್ಷಕರೇ, ನಾಳೆ IPL ಮಿನಿ ಆಕ್ಷನ್ ಅಬುಧಾಬಿಯಲ್ಲಿ ನಡೀತಾ ಇದೆ. ಈಗಾಗಲೇ ನಮ್ಮ RCB ತಂಡ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ನಮ್ಮ ಕೋಚ್ ಆಂಡಿ ಫ್ಲವರ್ ಆಗಿರ್ಬೋದು, ನಮ್ಮ RCB ತಂಡದ ಮೆಂಟರ್ DK ದಿನೇಶ್ ಕಾರ್ತಿಕ್ ಅವರು ಕೂಡ ಒಂದಷ್ಟು ಮಾತುಕತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ನಮ್ಮ RCB ತಂಡದ ನಾಯಕ ರಜತ್ ಪಟಿದಾರ್ ಅವ್ರ ಹತ್ರ ಕಾನ್ಫರೆನ್ಸ್ ಕಾಲ್ ಮುಖಾಂತರ ಅಂದ್ರೆ ವಿಡಿಯೋ ಕಾಲ್ ನಲ್ಲಿ ಅವ್ರ ಹತ್ರ ಸಲಹೆಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ನಿಮ್ಗೆ ಏನು ಅನಿವಾರ್ಯತೆ ಇದೆ ಅಂತ ಅವ್ರ ಹತ್ರನೂ ಸಲಹೆಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಏನೆಲ್ಲ ಆಗಿದೆ, ಯಾವೆಲ್ಲ ಆಟಗಾರರು ಬರ್ಬೋದು, ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿದೆ, ಈ ಆಟಗಾರರು RCB ಗೆ ಬರ್ಬೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ವಿಡಿಯೋಕ್ಕಾಗಿನೇ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಮಾಡ್ಕೊಳ್ಳಿ. ಮೊದಲನೇದಾಗಿ ನಮ್ಮ ತಂಡ ಈಗಾಗಲೇ ಒಂದು ಕೋರ್ ಟೀಮ್ ಬಿಲ್ಡ್ ಆಗಿದೆ. ಇವಾಗ ನಾವು ಆಕ್ಷನ್ ಅಲ್ಲಿ ಹೊಸ ಆಟಗಾರ ಬಂದ್ರು ಅವರು ನಮ್ಮ ತಂಡದಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಏನು ಅಷ್ಟೊಂದು ದೊಡ್ಡ ಇಂಪ್ಯಾಕ್ಟ್ ಮಾಡಲ್ಲ. ನನ್ನ ಪ್ರಕಾರ ಏನು ದೊಡ್ಡ ಬದಲಾವಣೆ ಆಗೋಲ್ಲ. ಸುಮ್ಮನೆ ಬ್ಯಾಕಪ್ಗೆ ಬೇಕು ಅಂತ ನಮ್ಮ ತಂಡ 16,40,00,000 ಹಣವನ್ನು ಇಟ್ಕೊಂಡು ಆಕ್ಷನ್ಗೆ ಹೋಗ್ತಾ ಇದೆ. ಅದಷ್ಟೇ ಅಲ್ಲದೆ ಇವಾಗ ನಮ್ಮ ತಂಡದಲ್ಲಿ ಬಿಗ್ ನೇಮ್ ಇರೋ ಆಟಗಾರರು ಯಾರು ಹೊಸದಾಗಿ ಬರುವುದಿಲ್ಲ. ನನ್ನ ಪ್ರಕಾರ ಒಬ್ಬ ಬಿಗ್ ಹಿಟರ್ ಬರ್ಬೋದು, ಲಿವಿಂಗ್ ಸ್ಟೋನ್ ಅವರ ಬದಲಾಗಿ ಆ ಒಂದು ಅಮೌಂಟ್ ನಲ್ಲಿ ಮತ್ತೊಬ್ಬ ಬಿಗ್ ಹಿಟರ್ನ ಟಾರ್ಗೆಟ್ ಮಾಡ್ಬೋದು, ಫಾರಿನ್ ಬಿಗ್ ಹಿಟರ್ನ. ನಂತರ ಕೋರ್ ಟೀಮ್ ಅನ್ನೇ ಬಿಲ್ಡ್ ಮಾಡ್ತಾರೆ. ಮತ್ತೆ ನಮ್ಮ ಇಂಡಿಯನ್ ಪ್ಲೇಯರ್ ಗಳನ್ನ ಟಾರ್ಗೆಟ್ ಮಾಡ್ತಾರೆ. ಬಾಲರ್ಗಳು, ಸ್ಪಿನ್ನರ್ಗಳು, ಮತ್ತೆ ಬ್ಯಾಟ್ಸ್ಮನ್ಸ್ಗಳು, ವಿಕೆಟ್ ಕೀಪರ್, ಬ್ಯಾಕಪ್ಗೆ ನಮ್ಮ ತಂಡ ಹುಡುಕಾಟದಲ್ಲಿದೆ. ಪ್ರಮುಖವಾಗಿ ಅನ್ಕ್ಯಾಪ್ಡ್ ಪ್ಲೇಯರ್ ಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ನಮ್ಮ ಇಂಡಿಯನ್ ತಂಡದಲ್ಲಿರುವ ಅನ್ಕ್ಯಾಪ್ಡ್ ಪ್ಲೇಯರ್ ಗಳನ್ನ ಆಯ್ಕೆ ಮಾಡ್ಕೊಂತಾರೆ. ಮತ್ತೆ ನಮ್ಮ ತಂಡದ ಜೋಶ್ ಹೆಜಲ್ವುಡ್ ಅವರ ಒಂದು ಇಂಜುರಿ ಸಮಸ್ಯೆ ಇದೆ. ಇನ್ ಕೇಸ್ ಅವರು IPL ಟೈಮ್ ಅಲ್ಲಿ ಫಿಟ್ ಇರಲಿಲ್ಲ ಅಂದ್ರೆ ಅವರ ಒಂದು ಸ್ಥಾನವನ್ನ ತುಂಬಕ್ಕೆ ಮತ್ತೊಬ್ಬ ಫಾರಿನ್ ಪೇಸರ್ನ ಆಯ್ಕೆ ಮಾಡ್ಕೋತಾರೆ. ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ, ನ್ಯೂಜಿಲ್ಯಾಂಡ್ ದಲ್ಲಿ ಇದ್ದಾರೆ. ಕೈಲ್ ಜೆಮಿಸನ್ ಅವರು ಒಂದು ಬೆಸ್ಟ್ ಆಪ್ಷನ್ ಆಗ್ತಾರೆ. ಮತ್ತೆ ಶ್ರೀಲಂಕಾ ಪೇಸರ್ಸ್ ಗಳನ್ನ ಟಾರ್ಗೆಟ್ ಮಾಡ್ತಾರೆ. ಬಾಂಗ್ಲಾದೇಶದ ಪೇಸರ್ಸ್ ಗಳಾಗಿರ್ಬೋದು, ಶ್ರೀಲಂಕಾ ಪೇಸರ್ಸ್ ಗಳನ್ನ ಟ್ರೈ ಮಾಡುತ್ತೆ. ನ್ಯೂಜಿಲ್ಯಾಂಡ್ ಪೇಸರ್ಸ್ ಗಳು ಬ್ಯಾಕಪ್ ಇರ್ಲಿ 2, 3, 5 ಕೋಟಿ ಒಳಗೇನೆ ಬಾಲರ್ ಅನ್ನ ಟ್ರೈ ಮಾಡುವ ನಿಟ್ಟಿನಲ್ಲಿದೆ ನಮ್ಮ RCB ತಂಡ. ನಿಮ್ ಪ್ರಕಾರ ಯಾರೆಲ್ಲ RCB ತಂಡಕ್ಕೆ ಹೊಸದಾಗಿ ಬರಬೇಕು ಕಮೆಂಟ್ ಮಾಡಿ. ಮತ್ತೆ ಒಟ್ಟಿನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ನಡೀತಾ ಇದೆ. ಏನೋ ಗೇಮ್ ಸ್ಟ್ರಾಟಜಿ ಪ್ಲಾನ್ ಗಳನ್ನ ಮಾಡ್ಕೋತಾ ಇದ್ದಾರೆ. ಒಟ್ಟಿನಲ್ಲಿ ಮತ್ತೆ ಹೊಸೊಬ್ರು ನಮ್ಮ ತಂಡ ಸೇರ್ಕೊಳ್ಳಿ, ಅವರು ಯಶಸ್ಸನ್ನ ಕಾಣಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ನಾಳೆ ಆಕ್ಷನ್ ನಮ್ಮ ಚಾನಲ್ ಲೈವ್ ಇರುತ್ತೆ. ಯಾವೆಲ್ಲ ಆಟಗಾರರು ಯಾವ ತಂಡಕ್ಕೆ ಹೋದ್ರು, ಯಾವೆಲ್ಲ ಆಟಗಾರರು ಅನ್ಸೋಲ್ಡ್ ಆದ್ರು, ಮತ್ತೆ ಫುಲ್ ಲೈವ್ ಪಿನ್ ಟು ಪಿನ್ ಅಪ್ಡೇಟ್ ನಿಮ್ಗಾಗಿನೇ ಬರ್ತಾನೆ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಾನು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.